ಅಂತ ಹೇಳಿದ್ದನ್ನು ಅವರು ಬೇರೆ ರೀತಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಅವರು ಕನ್ವರ್ಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾನು ಆರೋಪ ಹೊರಿಸ್ತಾ ಇಲ್ಲ. ನನಗೆ ಅವ್ರು ಅನ್ನ ಹಾಕಿದ್ದಾರೆ, ನಾನು ನೆನೆಸ್ಕೊತೀನಿ. ಏಕೆಂದರೆ ಪ್ರತಿಯೊಬ್ಬ ಅನ್ನ ಹಾಕೋ ಪ್ರೊಡ್ಯೂಸರ್ನ ನೆನೆಸ್ಕೊಳ್ಳೋದು, ಅವ್ರಿಗೆ ಅನ್ಯಾಯ ಆಗದಿರೋ ಥರ ಕಾಪಾಡ್ಕೊಳ್ಳೋದು ಒಬ್ಬ ನಿರ್ದೇಶಕನ ಧರ್ಮ ಆಗಿರುತ್ತೆ, ಅದು ಯಾರಾದರೂ ಆಗಲಿ. ಸೊ ಆ ನಿಟ್ಟಿನಲ್ಲಿ ನಾನು ಮಾಡಿದ ಒಳ್ಳೆತನ ಇವತ್ತು ನನಗೆ ಇಷ್ಟು ಕಷ್ಟವಾಗಿ ಪರಿಣಮಿಸಿದರೆ ಲೆಟ್ಸ್ ಫೇಸ್ ಇಟ್, ಅದರಲ್ಲಿ ತೊಂದರೆ ಇಲ್ಲ, ಹೋರಾಟ ಮಾಡೋಣ, ಅದನ್ನೆಲ್ಲ ಫೇಸ್ ಮಾಡೋಣ. ಅಣ್ಣ ಕ್ವಶನ್ಸ್ ಇದೆ ಅಂದರೆ ನ್ಯಾಯಾಲಯದಲ್ಲಿ ನಾವು ನ್ಯಾಯಯುತವಾದ ಹೋರಾಟ ಮಾಡ್ತೀವಿ, ನಮ್ಮದು ತಪ್ಪಿಲ್ಲ, ಸತ್ಯಕ್ಕೆ ಯಾವತ್ತು ಜಯ ಇದೆ, ಜಯ ಸಿಕ್ಕೇ ಸಿಗುತ್ತೆ. ಕ್ಯಾಶ್ ಶೂರಿಟಿ ಅಥವಾ ಪ್ರಾಪರ್ಟಿ ಶೂರಿಟಿ ಕೊಡಲೇಬೇಕು, ಏನು ಕೊಡ್ತಿದೆ ಅದನ್ನು. ಈಗ ನಮಗೆ ಹೆಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತಂದರೆ ಇದು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಎಲ್ಲರಿಗೂ ಒಂದು ಸೆಟ್ ಸರಸ್ ಕೊಡ್ತೀವಿ, ಕಳ್ಸಾಗಿದೆ ಅಲ್ವಾ, ಈ ಆ ಕಾಪಿ ಓದಿದ್ರೆ ಇವ್ರದ್ದೇನು ರಾಮರಾವು ಏನು ಕೇಸು ನನ್ನ ಮೇಲೆ ಹಾಕಿ ಸ್ಟೇ ತೊಗೊಂಡಿದ್ದಾರೆ, ಅದಕ್ಕೂ ಕುಮಾರ್ ನಿರ್ಮಾಪಕ ಯಾವುದೇ ರೀತಿ ಸಂಬಂಧ ಇಲ್ಲ. ಈಸ್ ಟೋಟಲಿ ಇನ್ನೋಸೆಂಟ್. ಈ ಕೊಲೆಟ್ರಲ್ ಏನು ಕೊಟ್ಟಿದ್ದೀನಿ ಅದನ್ನ ನೆಕ್ಸ್ಟ್ ಹೈಕೋರ್ಟ್ ಓಪನ್ ಆದಾಗ ಅದು ಕೊಲೆಟ್ರಲ್ ಒಂದು ರಿಲೀಸ್ ಆಗುತ್ತೆ. ಕೊಲೆಟ್ರಲ್ ರಿಲೀಸ್ ಮಾಡೋಕ್ಕೆ ಕೋರ್ಟೇನೇ ಅನುಮತಿ ಕೊಡುತ್ತೆ. ನಂದು ಈ ಪಾತ್ರನೇ ಇಲ್ಲ ಇದರಲ್ಲಿ. ಆಮೇಲೆ ಇವ್ರದ್ದು ಏನಾಗುತ್ತೆ ಅಂತಂದರೆ ಇವ್ರ ಕೇಸಲ್ಲೂ ಇವ್ರೇನೂ ಅಲ್ಲಿ ಅಪಿಯರ್ ಆದರೆ ಇವ್ರದ್ದು ಕೇಸು ಕ್ಲೋಸ್ ಆಗುತ್ತೆ, ಮತ್ತು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ, ನನ್ನ ಪ್ರಾಪರ್ಟಿಯಲ್ಲಿವರೆಗೂ ಅಲ್ಲಿ ಇರುತ್ತೆ ಅಷ್ಟೇ. ಯಾವುದೇ ಭಾಷೆಯ ಯಾವುದೇ ಚಿತ್ರಗಳು ರಿಲೀಸ್ ಇಲ್ಲದೆ ಇರೋದ್ರಿಂದ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಥಿಯೇಟರ್ ಸೆಟಪ್ಗಳು, ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯ ಚಿತ್ರಮಂದಿರಗಳು ನಮಗೆ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಇಲ್ಲ, ಈಗೆಲ್ಲವೂ ಬದಲಾವಣೆಗಳಾಗ್ತವೆ. ಯಾಕೆಂತಂದರೆ ಒಂದು ಸಿನಿಮಾದ ಡೇಟ್ ಬದಲಾದ ತಕ್ಷಣ ಅದರ ಸ್ಟ್ಯಾಟಿಸ್ಟಿಕ್ಸೇ ಬದಲಾಗುತ್ತೆ ಸಂಪೂರ್ಣವಾಗಿ, ಫ್ರಮ್ 0 to 100. ಪ್ಲಸ್ಸು ಮೈನಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದು ಒಂದು ಮೈನಸಲ್ಲಿ ತುಂಬ ಡಿಫ್ರೆನ್ಸ್ ಮಾಡಿಬಿಡುತ್ತೆ, ಒಂದು ಪ್ಲಸ್ಸಲ್ಲಿ ತುಂಬ ಡಿಫ್ರೆನ್ಸ್ ಮಾಡಿಬಿಡುತ್ತೆ. ಹಾಗಾಗಿ ಅದನ್ನು ಏನು ಬಂದರೂ ಒಳ್ಳೇದಕ್ಕೆ ಅಂತ ಅದನ್ನು ತಗೊಳ್ಳೋಣ. ಬಿಕಾಸ್ ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋದರೆ ಈಗ ನಾವು ಏನು ಖರ್ಚು ಮಾಡಿದ್ದೀವಿ ಅದೆಷ್ಟು ಕೋಟಿ ಲಾಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಒಂದು ನಿನ್ನೆ ಸಿನಿಮಾ ರಿಲೀಸ್ ಆಗಿದ್ರೆ ಇವತ್ತು ನಮಗೆ ಇಷ್ಟೊತ್ತಿಗೆ 2 ರಿಂದ 3 ಕೋಟಿ ಕಲೆಕ್ಷನ್ ಆಗ್ತಿತ್ತು. ಸೊ ಕೋಟಿಗಳ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್, ಹ್ಯೂಜ್ ಮೈನಸ್. ಬಟ್ ಅದೇ ಮುಂದಿನ ವಾರನೂ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಸೊ ಈ ರಜೆಗಳಲ್ಲಿ ಬರಬೇಕಾಗಿದ್ದ 1 ಕೋಟಿಯಿಂದ 1.5 ಕೋಟಿ ಕಲೆಕ್ಷನ್ ನಮಗೆ ಮೈನಸ್ ಆಗೇ ಆಗುತ್ತೆ. ಅದಕ್ಕೆ ಕಾರಣಕರ್ತರು ಜವಾಬ್ದಾರರಾಗ್ತಾರೆ. ನಮ್ಮ ಜವಾಬ್ದಾರಿಗೆ ಅನ್ಯಾಯವಾಗಿ ಅದನ್ನು ನಿಲ್ಲಿಸಿದ್ರಲ್ಲ ಅವರೇ ನೇರವಾದ ಹೊಣೆಗಾರಿಕೆ ಅದಕ್ಕೆ. ಸೊ ನಮಗೆ ಲಾಸ್ ಆಗಿದೆ ಅನ್ನೋದು ಮಾತ್ರ ಸತ್ಯ.